ನ್ಯೂಸ್ ಕನ್ನಡ ರಾಜ್ಯ. ಸದಾ ಸುದ್ದಿ, ನಿಖರ ಸುದ್ದಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ದಿನದ ಪ್ರಮುಖ ಸುದ್ದಿ. ಏನಾಗುತ್ತೆ ಇಲ್ಲಿ ಆಮೇಲೆ ಮಾತಾಡೋಣ. ಈಗ ಒಂದು ಗಂಗೆನಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ 4 ಜನ ಮಂತ್ರಿಗಳು ನನ್ನ ವಿರುದ್ಧ ಹರಿಹಾಯ್ದಿದ್ರು. ನಾನು ಅವತ್ತು ಹೇಳಿದ್ದೇನೆ, ಯಾವುದೇ ರೀತಿ ಆ ವಿಷಯಕ್ಕೆ ಸಂಬಂಧಪಟ್ಟದ್ದು ನನಗೇನು ಸಂಬಂಧವೇ ಇಲ್ಲ. ಆದರೂ ಹಲವಾರು ರೀತಿ ಲಘುವಾಗಿ ಮಾತಾಡಿರೋದು ಗಮನಿಸಿದ್ದೇನೆ ಪ್ರಚಾರಕ್ಕೆ. ಬಹುಶಃ ಮಧ್ಯಾಹ್ನದಲ್ಲೂ ಕೆಲವು ನಮ್ಮ ಮಾಧ್ಯಮದ ಸ್ನೇಹಿತರು ನೋಟಿಸ್ ಬಂದಿದೆ, ಕುಮಾರಸ್ವಾಮಿಗೆ ಮತ್ತೆ ಗಂಡಾಂತರ, ಲೋಕಾಯುಕ್ತದಿಂದ ಗಂಡಾಂತರ ಅಂತೇಳಿ. ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿಗೆ ಯಾವುದೇ ಗಂಡಾಂತರ ಬರ್ತಕ್ಕಂಥ ಕೆಲಸ ಅಧಿಕಾರದಲ್ಲಿದ್ದಾಗ ಕಾನೂನು ಬಾಹಿರವಾಗಿ ಮಾಡ್ತಕ್ಕಂಥವನಲ್ಲ ನಾನು. ಎಂದೂ ಸಹ ಈ ಸರ್ಕಾರದಲ್ಲಿ ನನ್ನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು 2015ರಲ್ಲಿ ಯಾವ ಸಿದ್ದರಾಮಯ್ಯನವರ ಸರ್ಕಾರ ನಡೀತಾ ಇತ್ತು, ಆ ಸರ್ಕಾರದ ವಿರುದ್ಧ ಅವತ್ತೂ ಸಹ ನಾನು ವಿರೋಧ ಪಕ್ಷದ ಶಾಸಕನಾಗಿ ಸರ್ಕಾರದ ಹಲವಾರು ಪ್ರಕರಣಗಳನ್ನು ಮುಜುಗರ ಉಂಟು ಮಾಡ್ತಕ್ಕಂಥ ಒಂದು ಪ್ರಸ್ತಾವನೆಗಳನ್ನೇನು ಮಾಡ್ತಾ ಇದ್ದೆ. ಅವತ್ತು ಈ ಕೇಸನ್ನು ಹಾಕ್ಸಿರ್ತಕ್ಕಂಥದ್ದು 2015ರಲ್ಲಿ. ಇವತ್ತು 2024. ಈಗಾಗಲೇ ಹಲವಾರು ಬಾರಿ ತನಿಖಾ ಹೇಳಿಕೆಗಳು ತಗೊಂಡಾಗಿದೆ. ಮತ್ತೆ ಇವತ್ತು ಕರೆದಿದ್ದಾರೆ. ಮೊನ್ನೆ ಯಡಿಯೂರಪ್ಪನವ್ರನ್ನೂ ಕರೆದಿದ್ರು ಅಂತ ಮಾಧ್ಯಮದಲ್ಲಿ ಗಮನಿಸಿದೆ. ಇವತ್ತು ಕರೆದಿದ್ದರು. ಇವತ್ತು ಬಂದು ನಾನು ಅವರು ಏನು ಪ್ರಶ್ನೆಗಳು ಕೇಳಿದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಬಂದಿದ್ದೇನೆ. ಇನ್ನು ಉಳಿದ ತನಿಖೆಗಳು ಮುಂದುವರಿಸ್ಕೊಳ್ಳಿ. ತನಿಖೆಲ್ಲ ಮುಂದುವರಿಸಿ ಏನೇನು ಕಾನೂನಿನ ವ್ಯಾಪ್ತಿಯೊಳಗೆ ಕ್ರಮ ತೆಗೆದುಕೋಬಹುದು, ತಗೊಳ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಮುಕ್ತವಾಗಿದೆ. ಸರ್, ಆಗಲೂ 2014ರಲ್ಲಿ ಇದೇ ಸರ್ಕಾರ ಇದ್ದಿದ್ದು, ಈಗಲೂ ಇದೇ ಸರ್ಕಾರ ಇದೆ. ಸಚಿವರು ತಕ್ಷಣ ಬಂದು ಪತ್ರಿಕಾಗೋಷ್ಠಿನ ಮಾಡ್ತಾರೆ, ಮಾಡಿ ಕುಮಾರಸ್ವಾಮಿ ಅವರ ಹೆಸರನ್ನ ಬಿಂಬಿಸ್ತಾರೆ. ನನ್ನ ಬಗ್ಗೆ ಏನು ಹೇಳಿಕೆಗಳು ಕೊಟ್ಟರಲ್ಲ, ಅವರೆಲ್ಲ ಮಹಾನುಭಾವರು ನನ್ನ ಮಂತ್ರಿಮಂಡಲದಲ್ಲೇ ಇದ್ದಾರಲ್ಲ. ಕಾಂಗ್ರೆಸ್ನವರೇ ಬಂದು ನಾನು ಮುಖ್ಯಮಂತ್ರಿ ಮಾಡ್ಕೊಂಡು ಕೂರಿಸ್ಕೊಂಡಿದ್ರಲ್ಲ 2018ರಲ್ಲಿ. 2015ರಲ್ಲಿ ನನ್ನ ಮೇಲೆ ಕೇಸ್ ಇವರೇ ಹಾಕ್ಸಿದ್ದಲ್ವೇ? ಯಾವ ಮುಖ ಇಟ್ಕೊಂಡು ನಾನು ಮುಖ್ಯಮಂತ್ರಿ ಮಾಡ್ಕೊಂಡಿದ್ರು ಇವರು? ಕೃಷ್ಣ ಬೈರೇಗೌಡರಿಗೆ ಅವತ್ತು ಗೊತ್ತಾಯಿಲ್ಲ ನನ್ನ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಲಿಕ್ಕೆ. ಯಾಕೆ ಒಪ್ಪಿಗೆ ಕೊಟ್ಟರು? ನಾನು ಇಂಥ ಅಪರಾಧ ಮಾಡಿದರೆ ಅವತ್ತು ನನ್ನ ಮಂತ್ರಿಮಂಡಲಕ್ಕೆ ಯಾಕೆ ಸೇರ್ಕೊಂಡಿದ್ರು ಅವರು? ಅವತ್ತು ಕುಮಾರಸ್ವಾಮಿ ಕೆಟ್ಟವನಿರಲಿಲ್ಲ ಅಲ್ವಾ? ಕುಮಾರಸ್ವಾಮಿ ಕೆಟ್ಟವನಿರಲಿಲ್ಲ. ಕುಮಾರಸ್ವಾಮಿ ಕಾನೂನು ಬಾಹಿರ ಚಟುವಟಿಕೆ ಮಾಡಿರಲಿಲ್ಲ. ಅವತ್ತು ನಾನು ಮಂತ್ರಿಮಂಡಲಕ್ಕೆ ಬಂದಾಗ ಉತ್ತೇಜಿತ ಪ್ರಾಯೋಜಿತ ನಾಳೆಯ ದಿನ ಈ ಸರ್ಕಾರ, ನಾನು ಬೆಳಗ್ಗೆನೂ ಗಮನಿಸಿದ್ದೇನೆ ಮುಖ್ಯಮಂತ್ರಿಗಳ ಹೇಳಿಕೆನ ಬೆಳಗ್ಗೆ ಗಮನಿಸಿದ್ದೇನೆ. ಅವರು ಹೇಳಿದ್ದಾರೆ, ನಾನು ಯಾರಿಗೂ ಹೆದರೋ ಜಾಯಮಾನ ಅಲ್ಲ ಹೇಳಿದ್ದಾರೆ ಅಲ್ಲವೇ? FIR ಕಾಪಿ ಕೋರ್ಟ್ನಲ್ಲಿ FIR ಹಾಕಬೇಕು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ತೀರ್ಪು ಕೊಟ್ಟ ನಂತರ 48 ಗಂಟೆಗಳ ಕಾಲ FIR ಹಾಕಲಿಲ್ಲ. ಇವತ್ತು ಈ ಸರ್ಕಾರದಲ್ಲಿ ಕಳೆದ 3-4 ತಿಂಗಳಿಂದ ನಿಮ್ಮ DG ಏನಿದ್ದಾರೆ ಅವ್ರ ಕಚೇರಿಗೆ ಹೆಣ್ಮಕ್ಳುಗಳನ್ನ ಕರೆಸ್ಕೊಂಡು ಯಾವ್ಯಾವ ಥರ ಅರ್ಜಿಗಳನ್ನು ಬರೆಸ್ಕೊಂಡು 24 ಗಂಟೆನಲ್ಲಿ FIR ಹರಿದು ಕೇಸ್ಗಳನ್ನು ಯಾವ ರೀತಿ ಹಾಕೊಂಡು ಕೆಲಸ ಮಾಡ್ಕೊಂಬಂದಿದ್ದೀರಿ. BJP ಮತ್ತು JDS ನನ್ನ ಕಾರ್ಯಕ್ರಮಗಳನ್ನು ಸಹಿಸಲಾರದೆ, ನಾನೇನಂತ ಒಳ್ಳೆಯ ಕಾರ್ಯಕ್ರಮ ಕೊಡ್ತಾ ಇದ್ದೇನೆ ಅದನ್ನೆಲ್ಲ ಸಹಿಸಲಾರದೆ BJP ಕಾಂಗ್ರೆಸ್ JDSನ ಷಡ್ಯಂತ್ರ ಸರ್ಕಾರ ತೆಗಿಬೇಕು ಅಂತ ಹೇಳಿ ಅಂತ ಪದೇ ಪದೇ ಹೇಳ್ತಾ ಇದ್ರಲ್ಲ, ನಾಚಿಕೆ ಆಗಬೇಕು ನಿಮಗೆ. ಇವತ್ತು ಸರ್ಕಾರವನ್ನು BJPಯ ಸರ್ಕಾರದ ಬಗ್ಗೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡ್ತೀರಿ. ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ನರೇಂದ್ರ ಮೋದಿ ಬಗ್ಗೆ ಮಾತನಾಡ್ಲಿಕ್ಕೆ? ನಿಮಗೆ ಏನಿದೆ ಸಿದ್ದರಾಮಯ್ಯನವರಿಗೆ? ಯಾವ ನೈತಿಕತೆ ಇಟ್ಕೊಂಡಿದ್ದಾರೆ? ಕುಮಾರಸ್ವಾಮಿ ಮೇಲೆ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಬೇಲ್ನಲ್ಲಿದ್ದಾರೆ. ಪದೇ ಪದೇ ಅದನ್ನೇ
1000 ಬಾರಿ ಹೇಳಾಗಿರಬೇಕು ಭಜನೆ ಅದು. ರಾಜೀನಾಮೆ ಯಾಕೆ ಕೊಟ್ಟಿಲ್ಲ? ಯಾಕೆ ಕೊಡೋದಕ್ಕೆ ನಾನು ರಾಜೀನಾಮೆ ನಾನೇನು ಮಾಡಿದ್ದೀನಿ? ಬಂಡತನದಲ್ಲಿ ಆಸ್ತಿ ಲೂಟಿ ಮಾಡಿರೋದು ಸರ್ಕಾರದ ನೀವು. ನಾನೇನು ತಪ್ಪೇ ಮಾಡಿಲ್ಲ ಅಂತೇಳಿ ಬಂಡತನದ ಹೊರಟಿದ್ದೀರಿ. ನಾನೇನು ತಪ್ಪು ಮಾಡಿದೆ, ನಾನ್ಯಾಕಪ್ಪ ರಾಜೀನಾಮೆ ಕೊಡಲಿ? FIS ಜಾಮೀನು ತಗೊಂಡಿದ್ದೀನಿ. ಜಾಮೀನು ಯಾಕೆ ತಗೊಂಡೆ? 100 ಬಾರಿ ಹೇಳಿದ್ದೀನಿ. 2013ರಲ್ಲಿ ನೀವು ಮುಖ್ಯಮಂತ್ರಿ ಆಗಿ ಒಬ್ಬ ಕೆಂಪಣ್ಣ ಅಂತ ಒಬ್ಬನ ಇಟ್ಕೊಂಡಿದ್ರಲ್ಲ, ಕಾನೂನು ನಡೆದಿದ್ದು ನಿಮ್ಮ ಪೊಲೀಸ್ ಇಲಾಖೆಯ ಎಕ್ಸ್ಪರ್ಟು ಕೆಂಪಯ್ಯ. ನನ್ನನ್ನು ಒಂದು ದಿನವಾದರೂ ಇಷ್ಟೆಲ್ಲ ಆಟ ಆಡ್ತಾನೆ, ನಮ್ಮ ವಿರುದ್ಧ ಹಲವಾರು ಏನೋ ಒಂದು ಮುಜುಗರಕ್ಕೀಡು ಮಾಡ್ತಾ ಇದ್ದಾನೆ, ಒಂದು ದಿನವಾದರೂ ಜೈಲಿಗೆ ಕಳಿಸ್ಬೇಕು ಅಂತೇಳಿ ಕಾನೂನು ಬಾಹಿರವಾಗಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈ ಕುಮಾರಸ್ವಾಮಿ ಕೆಣಕ್ದಂಥ ನೀವು, ಪಾರದರ್ಶಕ ಆಡಳಿತವ ನಿಮ್ಮದು? ಕೇಂದ್ರ ಸರ್ಕಾರ ವಿರೋಧ ಪಕ್ಷಗಳನ್ನು ಬಗ್ಗಿ ಬಡಿತಾರೆ, ನೀವೇನು ಮಾಡ್ತಾಯಿದ್ದೀರಿ? ನಿಮ್ಮ ಕೆಲಸ ಏನು? ಇವತ್ತಿಲ್ಲಿ ಬಂದಿದ್ದೀನಲ್ಲ, ನಾನಿಲ್ಲೇನು ತಪ್ಪು ಮಾಡಿ ಬಂದಿಲ್ಲ, ನಾನೇನು ಕಾನೂನು ಬಾಹಿರವಾಗಿ ಆದೇಶ ಮಾಡಿ ಬಂದಿಲ್ಲ. ಇಲ್ಲಿ ಬರಲಿಕ್ಕೆ ಕೇಳಿದ್ದಾರೆ, ಮಧ್ಯಾಹ್ನದಿಂದಲೇ ಹೇಳ್ತಾ ಇದ್ದೀರಿ 3 ದಿವಸದಿಂದ ನೋಟಿಸ್ ಕೊಟ್ಟರು ಅಂತೇಳಿ. ಇದೆಲ್ಲ ಈಗ ಚರ್ಚೆ ಮಾಡಲ್ಲ. ನಾನೇ ಸ್ವಯಂ ಪ್ರೇರಣೆಯಿಂದ ಇವತ್ತು ಬಂದು ಆ ಅಧಿಕಾರಿಗಳಿಗೆ ಏನು ಕೇಳಿದ್ದಾರೆ ಎಲ್ಲದಕ್ಕೂ ನನ್ನ ಉತ್ತರ ಏನು ಕೊಡಬೇಕು ಕೊಟ್ಟಿದ್ದೇನೆ. ನಾಳೆ ದಿನ ಕೊಡ್ತೀನಿ, ಬನ್ನಿ. ನಾಳೆ 11 ಗಂಟೆಗೆ ಬನ್ನಿ. ಭಾಳ ವಿಷಯ ಇದೆ. ನಾನು ಮೊನ್ನೆ ಒಂದು ಮಾತು ಹೇಳಿದ್ದೀನಿ, ಈ ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಪೊಲೀಸ್ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ದರೋಡೆಕೋರರು ಅಂತ ಹೇಳಿದ್ದೇನೆ. ಅದರ ದಾಖಲೆಗಳನ್ನು ನಾಳೆ ದಿನ ಬಿಡುಗಡೆ ಮಾಡ್ತೀನಿ, ಬನ್ನಿ. ನಾಳೆ ಮಾತಾಡೋಣ, ನಾಳೆ ಬನ್ನಿ 11 ಗಂಟೆಗೆ. ಹೌದು, FIR ಹಾಕಿದ್ದಾರೆ. ಈ ಅಧಿಕಾರಿಗಳನ್ನ ಇಟ್ಕೊಂಡು ಯಾವ ತನಿಖೆ ಮಾಡಿಸ್ತಾರೆ? FIR ಆಗಿದೆ, ತನಿಖೆ ಆಗಿ ನಡೀತಿದೆ, ನೋಡೋಣಂತೆ. ನಾನು ಇದನ್ನ ಎದುರಿಸೋದು ಗಡಿ ಅನ್ನೋ ಹೇಳಿಕೆ ಪದೇ ಪದೇ ಹೇಳ್ತಾ ಇದ್ದಾರೆ. ಯಾರು? ಅವರೇ ಮುಖ್ಯಮಂತ್ರಿಗಳು. ಅರ್ಧ ರಾತ್ರಿ ಬೆಚ್ಚ ಹೇಳ್ತಾರಲ್ಲ. ಮೊನ್ನೆ ರಾತ್ರಿ ಅರ್ಧ ರಾತ್ರಿ ಎದ್ದು ಡಾಕ್ಟರ್ ಕರೆಸ್ಕೊಂಡ್ರಲ್ಲ, ಹೆದರಿಕೆಯಲ್ಲಿ ಕರೆಸ್ಕೊಂಡ್ರು. ಯಾಕೆ ಕರೆಸ್ಕೊಂಡ್ರೆ? ನಾನು ಮತ್ತೆ ಬರೋ ಅಂತ ಅವಶ್ಯಕತೆ ಇಲ್ಲ. ಅವ್ರೇನು ಕೇಳಿದ್ದಾರೆ ಎಲ್ಲ ಕೊಟ್ಟಾಗಿದೆ. ಯಾರು ಗಾಬರಿ ಆಗಬೇಡಿ. ಪಾಪ ನಿಮ್ಗೆ ಏನೋ ನನ್ನ ಗಂಡಾಂತರ ಅಂತೇಳಿ ಅನುಕಂಪನ ಪಡಬೇಡಿ ನನ್ನ ಮೇಲೆ. ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ, ನಾಡಿನ ಜನತೆಗೆ ಹೇಳ್ತೇನೆ, ಯಾರೋ ನಮ್ಮ ಮಾಧ್ಯಮದ ಸ್ನೇಹಿತರು ಕುಮಾರಸ್ವಾಮಿಗೆ ಸಂಕಷ್ಟ ಅಂತ ಹೇಳಿದ್ರೆ, ಕುಮಾರಸ್ವಾಮಿಗೆ ಯಾವ ಸಂಕಷ್ಟವೂ ಬರಲ್ಲ ಅಂತ ತಪ್ಪು ಮಾಡಿಲ್ಲ. ನಾಡಿನ ಜನತೆಗೆ ಹೇಳ್ತೇನೆ, ನಮ್ಮ ಮಾಧ್ಯಮದ ಸ್ನೇಹಿತರು ಭಾಳ ಜನ ಇದ್ದೀರಿ ನನಗೆ ಆತ್ಮೀಯರು. ಏನಪ್ಪ ನಮ್ಮ ಕುಮಾರಣ್ಣಂದು ಏನಾಯಿತು ಅಂತ ನೀವು ಯಾರು ಅನುಕಂಪ ಪಡಬೇಡಿ, ನನಗೇನೂ ಆಗಲ್ಲ. ನಾಳೆ ದಿನ ಬನ್ನಿ 11 ಗಂಟೆಗೆ, ಹಲವಾರು ವಿಷಯಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡೋಣ.